ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಲಾಭ ಮತ್ತು ನಷ್ಟ ಸಾಮಾನ್ಯ. ರೈತರು ಸಹ ಹೆಚ್ಚಿನ ಲಾಭ ತರುವ ಬೆಳೆಗಳನ್ನು ಬೆಳೆಯುವುದು ವಾಡಿಕೆ. ಹವಾಗುಣಕ್ಕೆ ಹೊಂದುವ ವಿವಿಧ ಬೆಳೆ ಬೆಳೆದರೆ ಲಾಭವನ್ನು ನಿರೀಕ್ಷಿಸಬಹುದು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ರೈತನೋರ್ವ ನುಗ್ಗೆ ಬೆಳೆ ಬೆಳೆದು ಲಾಭ ಗಳಿಸುವ ಮೂಲಕ ಮಾದರಿ ರೈತನಾಗಿ ಹೊರಹೊಮ್ಮಿದ್ದಾರೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮದ ಕೃಷ್ಣಾನಗರ ಕ್ಯಾಂಪ್ನ ರೈತ ಶಿವನಾಗ ಪ್ರಸಾದ್ ತಮ್ಮ 1 ಎಕರೆ ಜಮೀನಿನಲ್ಲಿ ನುಗ್ಗೆ ಬೆಳೆದು ಉತ್ತಮ ಆದಾಯ ಗಳಿಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ತೋಟಗಾರಿಕೆ ಬೆಳೆಗಳಲ್ಲಿ ಅನುಭವ ಹೊಂದಿರುವ ಶಿವನಾಗ ಪ್ರಸಾದ್ ಈ ಬಾರಿ ತಮ್ಮ ಗುತ್ತಿಗೆ ಜಮೀನಿನಲ್ಲಿ ಮಹಾರಾಷ್ಟ್ರದಿಂದ ತಂದ ಡಿಎಸ್ಆರ್ ತಳಿಯ ನುಗ್ಗೆ ಬೀಜ ಬಿತ್ತನೆ ಮಾಡಿ ಸುಮಾರು 300 ಗಿಡಗಳನ್ನು ಬೆಳೆಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ಫಸಲು ಬಂದಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿಗೆ ಉತ್ತಮ ಬೇಡಿಕೆ ಇದೆ. ಕಳೆದ 4 ತಿಂಗಳಿಂದ ಸರಾಸರಿ 1 ಕ್ವಿಂಟಾಲ್ ನುಗ್ಗೆಕಾಯಿ ಮಾರಾಟವಾಗಿದೆ. ಇದುವರೆಗೆ ಸುಮಾರು 50,000 ವೆಚ್ಚವಾಗಿದ್ದು ಉತ್ತಮ ಲಾಭ ದೊರೆಯುತ್ತಿದೆ. ಅಲ್ಲದೆ ನುಗ್ಗೆ ಬೀಜಕ್ಕೂ ಹೆಚ್ಚಿನ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಶಿವನಾಗ ಪ್ರಸಾದ್ ಸುಮಾರು 80 ಕೆಜಿ ಬೀಜ ಸಂಗ್ರಹಿಸಿ ಮಾರಾಟ ಮಾಡುವ ಗುರಿ ಹೊಂದಿದ್ದಾರೆ. ಕೊಪ್ಪಳ, ಸಂಡೂರು ಹಾಗೂ ಹಗರಿಬೊಮ್ಮನಹಳ್ಳಿ ಭಾಗದ ರೈತರಿಂದ ಬೀಜಕ್ಕೆ ಬೇಡಿಕೆ ಹೆಚ್ಚಾಗಿದೆ. ನುಗ್ಗೆ ಗಿಡಗಳ ನಡುವೆ ಅಂತರ ಬೆಳೆಯಾಗಿ ಚೆಂಡು ಹೂ ಬೆಳೆಯುವುದರಿಂದ ಹೆಚ್ಚುವರಿ ಆದಾಯವೂ ದೊರಕುತ್ತಿದೆ. ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ಅರ್ಧ ಎಕರೆಯಿಂದ ಲಕ್ಷಾಂತರ ರೂಪಾಯಿ ನಿವ್ವಳ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ರೈತ ಶಿವನಾಗ ಪ್ರಸಾದ್. ದೂರದರ್ಶನದೊಂದಿಗೆ ರೈತ ಶಿವನಾಗ ಪ್ರಸಾದ್ 1 ಎಕರೆಯಲ್ಲಿ ಡಿಎಸ್ಆರ್ ತಳಿಯ ನುಗ್ಗೆ ಬೆಳೆದಿದ್ದು ಲಾಭಾಂಶವೂ ದೊರೆಯುತ್ತಿದೆ. ಅಲ್ಲದೆ ಬೀಜಕ್ಕೂ ಸಹ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಅದರಲ್ಲೂ ಆದಾಯ ಬರುತ್ತಿದೆ ಎಂದು ಹೇಳಿದರು. ಒಂದು ಕಾಪಿಗೆ ಓಡಿಸಿ 200ಲಿದ್ದ 400ವರೆಗೆ ಬರ್ತದೆ ಸರ್. ಇದು ಈ ತಳಿ 300ಲಿದ್ದ 500 ಒಂದು ಕಾಟಾಗಿ ಬರ್ತದೆ ಸರ್. ಮತ್ತೆ 1-2 ತಿಂಗಳಾದ್ಮೇಲೆ ಮತ್ತೆ ಬರ್ತಾವೆ ಸರ್. ಅದೇ 300ಲಿದ್ದ 500 ಹಿಂಗ ಓಡಿಸಿ ಕನ್ನ ಡಬಲ್ ಇಳುವರಿ ಆಯ್ತು ಸರ್. ಇದು ಅದಕ್ಕಾಗಿ ನಾವು ಬೇರೆ ಕಡೆ ನಮ್ಮ ಗೊತ್ತಿದ್ದವ್ರ ಕಡೆ ತಂದೀವಿ ಸರ್ ಬೀಜ. ಒಂದು 6 ವರ್ಷಲಿದ್ದ ಬೆಳಿತೀವಿ ಸರ್. ನಾವು ನಮ್ಮ ಕಡೆಯಲ್ಲಿದ್ದ ಬೀಜ ಪ್ರತಿ ವರ್ಷ ಒಂದು 50 ಕೆಜಿ 60 ಕೆಜಿ ಹಂಗ ಕೊಡ್ತಾ ಇರ್ತೀವಿ ಸರ್. ತೋಟದಲ್ಲಿ ಕೆಲಸ ಮಾಡುವ ಅಂಜಿನಮ್ಮ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ನುಗ್ಗೆಕಾಯಿ ಕೀಳುವುದು, ಕಳೆ ತೆಗೆಯುವುದು, ಬಲಿತ ನುಗ್ಗೆಕಾಯಿಗಳ ಬೀಜ ಬೇರ್ಪಡಿಸುವ ಕೆಲಸ ಮಾಡುತ್ತೇನೆ. 4ರಿಂದ 5 ಮಂದಿಗೆ ಉದ್ಯೋಗ ದೊರೆತಿದೆ ಎಂದು ತಿಳಿಸಿದರು. 5 ಗಂಟೆಲಿದ್ದ ಮುಂಜಾನೆ ಬಂದರು ಕೆಲಸ ಮಾಡ್ತೀವಿ. ನುಗ್ಗಿಕಾಯಿ 1 ಕ್ವಿಂಟಲ್ 1.5 ಕ್ವಿಂಟಲ್ 4-5 ಮಂದಿ 4 ಅಂತ ಕಂಟಿನ್ಯೂ ಆಗಿ ಬರ್ತೀವಿ ಸರ್. ಕಂಟಿನ್ಯೂ ಆಗಿ ಬಂದು 5 ಗಂಟೆ ತನಕ ಕೆಲಸ ಮಾಡಿ ನುಗ್ಗಿಕಾಯಿ ಹರ್ತೀವಿ. ನುಗ್ಗಿಕಾಯಿ ಹರಿದು ಕಳೆ ತೆಗೆದು ಆಮೇಲೆ 5 ಗಂಟೆ ಸುಮಾರು ಮತ್ತೆ ಓದ್ತೀವಿ ಸರ್. ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಚೇತನ್ ಕುಮಾರ್ ನಾಯಕ್ ಕಂಪ್ಲಿ ತಾಲೂಕಿನಲ್ಲಿ ಸುಮಾರು 40 ಎಕರೆ ಪ್ರದೇಶದಲ್ಲಿ ನುಗ್ಗೆಕಾಯಿ ಬೆಳೆ ಬೆಳೆಯುತ್ತಿದ್ದು, ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಸಹಾಯಧನ, ವಿಶೇಷ ಸವಲತ್ತು ಜೊತೆಗೆ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಹನಿ ನೀರಾವರಿ ಪದ್ಧತಿಗೆ ಸಹಾಯಧನ ಸೇರಿ ಸರ್ಕಾರದ ಅನೇಕ ಯೋಜನೆಗಳ ಲಾಭವನ್ನು ರೈತರು ಪಡೆಯುತ್ತಿದ್ದಾರೆ ಎಂದರು. 54,535 ರೂಪಾಯಿಗಳ ಸಹಾಯಧನವನ್ನು ನಾವು ನಮ್ಮ ಇಲಾಖೆಯಿಂದ ರೈತರಿಗೆ ನೀಡ್ತಾ ಇದ್ದೀವಿ. ಅದೇ ರೀತಿ ಕಳೆದ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇನಿತ್ತು, ಈಗ ಹೊಸದಾಗಿ ನಾಮಕರಣಗೊಂಡಿರುವಂತಹ ವಿಬಿಜಿ ರಾಮ್ಜಿ, ಅದರಲ್ಲಿ ಕೂಡ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚಗಳನ್ನು ಒಳಗೊಂಡಂತೆ
ಹೆಕ್ಟರಿಗೆ 2.5 ಎಕರೆಗೆ 80,000ಗಳವರೆಗೂ ಕೂಡ ಸಹಾಯಧನವನ್ನು ರೈತರುಗಳು ನಮ್ಮ ಇಲಾಖೆಯಿಂದ ಪಡೆದುಕೊಳ್ಳಬಹುದು. ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ವೇತಾ ದೇಸಾಯಿ, ನುಗ್ಗೆಕಾಯಿ ಬೆಳೆ ಬಹುವಾರ್ಷಿಕ ಬೆಳೆಯಾಗಿದ್ದು ಇದು ಬರ ನಿರೋಧಕ ಬೆಳೆ. ಇದರ ಸೊಪ್ಪು ಹಾಗೂ ಹೂವು ಸಹ ತರಕಾರಿಯಾಗಿ ಅಡುಗೆಗೆ ಬಳಸಬಹುದು. ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್, ನಾರಿನಾಂಶ ಹೆಚ್ಚಾಗಿದೆ. ಇತರೆ ತರಕಾರಿಗಳಿಗೆ ಹೋಲಿಸಿದರೆ ನುಗ್ಗೆ ಸೊಪ್ಪು ಎಲ್ಲದಕ್ಕಿಂತ ಹೆಚ್ಚು ಆರೋಗ್ಯಕರವಾಗಿದೆ ಎಂದು ತಿಳಿಸಿದರು. ವಿಟಮಿನ್ ಇ ಕೂಡ ಇದರಲ್ಲಿ ಹೇರಳವಾಗಿದೆ. ನುಗ್ಗೆಕಾಯಿ ಕಾಯಿ ಆಗಿರ್ಬೋದು ಅಥವಾ ಸೊಪ್ಪಾಗಿರ್ಬೋದು, ಸೊ ಇದರ ನಿಯಮಿತ ಸೇವನೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಜೀವಸತ್ವ ಸಿ ಅಂದರೆ ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಸೊ ಹಾಗಾಗಿ ನಮಗೇನಾದರೂ ಸೋಂಕುಗಳಿದ್ರೆ, ಇವಾಗ ಜ್ವರ ಆಯಿತು, ಕೆಮ್ಮಾಯಿತು, ಸೊ ಇದ್ರ ವಿರುದ್ಧ ಹೋರಾಡಿ ಸೊ ಜೀವ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಒಟ್ಟಾರೆಯಾಗಿ ನುಗ್ಗೆ ಬೆಳೆ ಬೆಳೆದು ಉತ್ತಮ ಲಾಭಾಂಶ ಪಡೆಯುವುದರ ಜೊತೆಗೆ ಜೀವನಕ್ಕೆ ಸಹಕಾರಿಯಾಗಲಿದೆ ಎಂಬುದನ್ನು ರೈತ ಶಿವನಾಗ ಪ್ರಸಾದ್ ಸಾಬೀತುಪಡಿಸಿದ್ದಾರೆ.